ಈಗ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ಗಳು ನಡೆದಾಗ ಸುಮ್ನೆ ಗುರಾಯಿಸೋದು, ಹಿಂಗೆ 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 ಹೋಗಿ ಟಚ್ ಮಾಡ್ಕೊಂಡು ಹೋಗೋದು, ಬೇಕು ಅಂತೇಳಿ ರೇಗ್ಸೋದು, ಈ ತರದ ಏನಾದ್ರು ನೀವು ಕ್ರಿಕೆಟ್ ಆಡೋದಕ್ಕೆ ಇಂಟರ್ನ್ಯಾಷನಲ್ ಮ್ಯಾಚ್ ಅಲ್ಲಿ ಅನುಭವ ಆಗಿದೆಯಾ ಅಂತ? ಅದು ಸುಮ್ಮನೆ ಕಣ್ರಿ, ಬಿಲ್ಡಪ್ಗೆ ಹೊರಗಡೆ ಎಲ್ಲ ಟಿವಿಲಿ ನೋಡಿ ಅವ್ನ್ ಸ್ವಲ್ಪ ಖಡಕ್ ಮನ್ಸ ಅಂತ ಗೊತ್ತಾಗ್ಲಿ ಅಂತ ನಾವು ಗುರಾಯಿಸೋದು ಅಲ್ಲಿ ಸುಮ್ಮನೆ ನಾವ್ ಹಿಂಗ್ ನೋಡ್ಕೋಗೋದು ಅಷ್ಟೇ. ಅದೇನ್ ರಿಯಲ್ ಅಲ್ವಾ? ರಿಯಲ್ ಅಲ್ಲ ಕಣ್ರಿ, ಅದು ರೀಲ್. ಆಮೇಲೆ ಒಂದ್ ಕಡೆ ಕೇಳಿದ್ದೆ ನಾನು, ಏನಪ್ಪಾ ಅಂದ್ರೆ ಈ ಪಿಚ್ಚಲ್ಲಿ ಆಡೋತ್ತಿಗೆ ಯಾರೋ ಗುರಾಯಿಸಿದ್ರು, ಅದು ಇದಾಗಿ ಹೊರಗಡೆ ಹೋದ್ಮೇಲೆ ಬಹಳ ಪೆಟ್ಟು ಗಲಾಟೆ ಏನೋ ಆಯ್ತಂತ ಯಾರೋ ಹೇಳಿದ್ರಪ್ಪ. ಹೊರಗಡೆ ಅಂತ ಅದೊಂದ್ ಸ್ವಲ್ಪ ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಹೋದ್ಮೇಲೆ ದೂಡಾಟ, ಬರೀ ದೂಡಾಟ. ಅವನೊಂದು 3 ಸಾರಿ ದೂಡ್ದ, ನಾನೊಂದ್ 2 ಸಾರಿ ದೂಡ್ದೆ. ಹಂಗಾಗಿ ಅಲ್ಲಿಗೆ ಮತ್ತೆ ರೆಫ್ರಿ ಬಂದು ಅದನ್ನ ಸರಿ ಮಾಡಿದ್ರು. ಇಲ್ಲಾಂದ್ರೆ ಏನಾದ್ರು ರಕ್ತಪಾತ ಆಗುವಂತ ಸಾಧ್ಯತೆಗಳು ಆಗ್ತಿತ್ತು. ರಕ್ತಪಾತ ಆಗ ಸಂದರ್ಭ ಜಸ್ಟ್ ಮಿಸ್. ಒಂದ್ ವೇಳೆ ಆ ರೆಫ್ರಿ ಬರ್ಲಿಲ್ಲ ಅಂದಿದ್ರೆ ಜಸ್ಟ್ ಮಿಸ್ ರಕ್ತಪಾತಗಳು ನಡೆಯೋದು. ಬಹುಶಃ ಆ ತರದೆಲ್ಲ ಆಗ್ಬಾರ್ದು. ಕ್ರೌಡ್ ಇಡೀ ಫೀಲ್ಡ್ ಅಲ್ಲೆಲ್ಲ ಜಸ್ಟ್ ಒಂದು ಟಚ್ ಮಾಡಿದಕ್ಕೆ ಈ ತರ ಆಗಿ ಇವರು ದೊಡ್ಡ ಗಲಾಟೆ ಆಗ್ತದೆ ಅಂತ ನೋಡಕ್ಕೆಲ್ಲ ಕ್ರೌಡ್. ನೋಡಕ್ಕೆ ಓಕೆ.